ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ನರಶಸ್ತ್ರಚಿಕಿತ್ಸೆ, ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ಚಿಕ್ಕಮಗಳೂರು ನ್ಯೂರೋ ಸರ್ಜಿಕಲ್ ಸೆಂಟರ್ ಅನ್ನು ಜನವರಿ 17ರಂದು ಶುಕ್ರವಾರ ನಗರದ ಕೆಆರ್ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಶುಭಾರಂಭವಾಗಲಿದೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕೆಆರ್ಎಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಯೋಗೇಶ್ ಅವರು, ಇದರ ಉದ್ಘಾಟನೆಯನ್ನು ಹಿರಿಯ ನರರೋಗ ತಜ್ಞ ಮತ್ತು ಬೆನ್ನುಮೂಳೆ ವೈದ್ಯ ಡಾಕ್ಟರ್ ನಾರಾಯಣ ಪಣಜಿ ನೆರವೇರಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅಶ್ವಥ್ ಬಾಬು, ನರರೋಗ ತಜ್ಞ ಡಾಕ್ಟರ್ ಅವಿನಾಶ್ ಎಸ್ಕೆ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಚಿಕ್ಕಮಗಳೂರು ನಗರದ ಕೆಆರ್ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಹೈಟೆಕ್ ನ್ಯೂರೋ ಐಸಿಯು ಮತ್ತು ಸಂಪೂರ್ಣ ಸುಸಜ್ಜಿತ ಅತ್ಯಾಧುನಿಕ ಆಪರೇಟಿಂಗ್ ಥಿಯೇಟರ್ ಅನ್ನು ಒಳಗೊಂಡಿದ್ದು, ವೈದ್ಯಕೀಯ ಶ್ರೇಷ್ಠತೆ ಮತ್ತು ಸಹಾನುಭೂತಿಯ ಆರೈಕೆಯನ್ನು ನೀಡಲು ಹೆಸರುವಾಸಿಯಾಗಿದೆ ಎಂದು ಮಾಹಿತಿ ನೀಡಿದರು. ನೂತನವಾಗಿ ಪ್ರಾರಂಭವಾಗುತ್ತಿರುವ ಚಿಕ್ಕಮಗಳೂರು ನ್ಯೂರೋ ಸರ್ಜಿಕಲ್ ಸೆಂಟರ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗಳು, ಮೆದುಳಿನ ಗೆಡ್ಡೆಯ ಶಸ್ತ್ರಚಿಕಿತ್ಸೆಗಳು ಮತ್ತು ಸಂಕೀರ್ಣವಾದ ಮೆದುಳು ಮತ್ತು ಬೆನ್ನುಮೂಳೆಯ ಅಪಘಾತದ ಆರೈಕೆ, ನರಶಸ್ತ್ರಚಿಕಿತ್ಸೆ, ಸ್ಟ್ರೋಕ್ ಚಿಕಿತ್ಸಾ ಘಟಕ, ಮೆದುಳಿನ ರಕ್ತನಾಳ ಚಿಕಿತ್ಸೆ ಮತ್ತು ಎಂಡೋವಾಸ್ಕುಲರ್ ನರಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವಾರು ಸೇವೆಗಳನ್ನು ಒದಗಿಸಲಿದೆ ಎಂದರು. ಒಂದು ಸಂತೋಷದ ವಿಷಯ ಏನಂದರೆ 17ನೇ ತಾರೀಕು ಶುಕ್ರವಾರ ಚಿಕ್ಕಮಗಳೂರು ನ್ಯೂರೋ ಸರ್ಜಿಕಲ್ ಸೆಂಟರ್ ಅನ್ನೋ ಹೆಸರಲ್ಲಿ KRS ಅಲ್ಲಿ ನ್ಯೂರೋ ಸರ್ಜರಿ ಯೂನಿಟ್ ಓಪನ್ ಆಗ್ತಾಯಿದೆ. ಇದನ್ನು ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಮ್ಯಾಕ್ಸ್ ಆಸ್ಪತ್ರೆಯ ವೈದ್ಯರಾದ ಖ್ಯಾತ ನ್ಯೂರೋ ಸರ್ಜನ್ ಆದ ಡಾಕ್ಟರ್ ನಾರಾಯಣ ಪಣಜಿ ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇದಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಚಿಕ್ಕಮಗಳೂರು DHO ಆದಂಥ ಡಾಕ್ಟರ್ ಅಶ್ವಥ್ ಬಾಬು ಬರ್ತಾ ಇದ್ದಾರೆ. ಅದೇ ರೀತಿ ವೇದಿಕೆ ಅಧ್ಯಕ್ಷತೆಯನ್ನು ಚಿಕ್ಕಮಗಳೂರು ನ್ಯೂರೋ ಸರ್ಜಿಕಲ್ ಸೆಂಟ್ರಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿರುವಂಥ ಡಾಕ್ಟರ್ ಅವಿನಾಶ್ ಎಸ್ಕೆ ನ್ಯೂರೋ ಸರ್ಜನ್ ಇವರು ಅಧ್ಯಕ್ಷತೆ ವಹಿಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ವೈದ್ಯರುಗಳಾದ ಡಾಕ್ಟರ್ ಪ್ಯಾಟ್ರಿಕ್, ಡಾಕ್ಟರ್ ವಿನಯ್ ಜಯನ್, ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಹಾಗೂ ನಾನು ಸೇರಿ ಉಪಸ್ಥಿತರಿರುತ್ತೇವೆ. ಈ ನ್ಯೂರೋ ಸರ್ಜಿಕಲ್ ಸೆಂಟರ್ನ ವಿಶೇಷತೆ ಏನಂದರೆ, ಇದುವರೆಗೂ ಆಕ್ಸಿಡೆಂಟ್ ಆದಾಗ, ತಲೆಗೊಡ್ತ ಬಿದ್ದು ಅಥವಾ ಸ್ಪೈನ್ ಇಂಜುರಿ ಆದಾಗ ಅಥವಾ ಸ್ಟ್ರೋಕ್ ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಬ್ಲಾಕ್ ಆಗಿರ್ಬೋದು, ಆ ಟೈಮಿನ ಇತಿಮಿತಿಯೊಳಗೆ ಯಾವುದಾದ್ರೂ ಉನ್ನತ ಸೆಂಟರ್ನ ನೀವು ತಲುಪಿದರೆ ನಿಮ್ಮ ಚಿಕಿತ್ಸೆ ಪೂರ್ಣ ಪ್ರಮಾಣದಲ್ಲಿ ರಿಸಲ್ಟ್ ಸಿಗುತ್ತೆ. ನೀವು ಆ ಟೈಮನ್ನು ಮೀರಿ ತಲುಪಿದರೆ ನೀವೇನೇ ಮಾಡಿದರೂ ಕೂಡ ಆ ಡ್ಯಾಮೇಜ್ ಆಗಿರೋದು ಮತ್ತೆ ವಾಪಸ್ ಆಗಲ್ಲ. ಸೊ ಇದೇ ಉದ್ದೇಶಕ್ಕೋಸ್ಕರ ಈ ಚಿಕ್ಕಮಗಳೂರಿನ ಜಿಲ್ಲೆಯವರು ಈ ಸೇವೆಗಾಗಿ ಇದುವರೆಗೆ ಶಿವಮೊಗ್ಗ ಹಾಗೂ ಮಂಗಳೂರು ಹಾಗೂ ಹಾಸನದ ಕೆಲವು ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಆಶ್ರಯಿಸಿದ್ದರು. ಬಟ್ ಇನ್ನು ಮುಂದೆ ಚಿಕ್ಕಮಗಳೂರಿನ ಜನತೆಗೆ ಸಂತೋಷದಾಯಕ ವಿಷಯವೇನೆಂದರೆ, ಈ ಸೇವೆ KRS ಆಸ್ಪತ್ರೆಯಲ್ಲಿ 17ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ನಿಮಗೆ 24x7 ಈ ಸೇವೆ ಲಭ್ಯವಿರುತ್ತದೆ. ಇದನ್ನು ಪರಿಪೂರ್ಣವಾಗಿ ಎಲ್ಲರೂ ಉಪಯೋಗಿಸಿಕೊಂಡು ಎಲ್ಲರ ಆರೋಗ್ಯ ಮತ್ತು ಡಿಸಬಿಲಿಟಿ ತಡೆಯೋದಕ್ಕೋಸ್ಕರ ಉಪಯೋಗಿಸ್ಕೋಬೇಕಾಗಿ ನನ್ನ ಕಳಕಳಿಯ ಮನವಿ. ಡಾಕ್ಟರ್ ಅಭಿಲಾಷ್ ಎಸ್ಕೆ ಅವರು ಬೆಂಗಳೂರಿನ ಚಿನ್ಮಯ್ ಮಿಷನ್ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳ ಅನುಭವವನ್ನು ಹೊಂದಿದ್ದು, ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆ ಮತ್ತು ನರಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಪ್ರತಿಷ್ಠಿತ ಪದವೀಧರರಾಗಿದ್ದು, ಅವರು ತಮ್ಮ MBBS, MS ಜನರಲ್ ಸರ್ಜರಿ ಮತ್ತು MCH ಅನ್ನು ನ್ಯೂರೋ ಸರ್ಜರಿಯಲ್ಲಿ ಪೂರ್ಣಗೊಳಿಸಿದ್ದಾರೆ ಎಂದರು. ನಾನು MS ಜನರಲ್ ಸರ್ಜರಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದು, ಮೀರಜ್ ಮೆಡಿಕಲ್ ಕಾಲೇಜಲ್ಲಿ. ಆಮೇಲೆ ನ್ಯೂರೋ ಸರ್ಜರಿನ ಒಸ್ಮೇನಿಯಾ ಮೆಡಿಕಲ್ ಕಾಲೇಜ್ ಹೈದರಾಬಾದಲ್ಲಿ ಮಾಡಿದ್ದು. ಅದಾದಮೇಲೆ ಬೆಂಗಳೂರಲ್ಲಿ ಚಿನ್ಮಯ ಮಿಷನ್ ಹಾಸ್ಪಿಟಲ್ ಅಂತ ಅಲ್ಲಿ 2 ವರ್ಷ ವರ್ಕ್ ಮಾಡಿಕೊಂಡು ಈಗ ಇಲ್ಲಿ ಚಿಕ್ಕಮಗಳೂರು, ನಾನು ಕಡೂರಿಂದ ಆ್ಯಕ್ಚುಲಿ, ಅಲ್ಲಿ ಕಡೂರಲ್ಲಿ ಸೋಮನಹಳ್ಳಿ ಅಂತ ಸಿಂಗಡಿಗೆರೆ ಸೋಮನಹಳ್ಳಿ ಇದೆ, ಅಲ್ಲೇ ನನ್ನ ಪ್ರಾಪರ್ ಊರು, ಈಗ ಸದ್ಯ ಇರೋದು ಕಡೂರು. ಸೊ ನಮ್ಮ ಊರು ಅಂತೇಳಿ ಇಲ್ಲಿ ಬಂದು ಇಲ್ಲಿ ಯೋಗೇಶ್ ಸರ್ ಕರೆದಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ ಈಗ ನ್ಯೂರೋ ಅಂತಂದ್ರೆ ಎಮರ್ಜೆನ್ಸಿ. ಸರ್ ಹೇಳ್ದಂಗೆ ಎಲ್ಲ ಸ್ಟ್ರೋಕ್ ಇರ್ಬೋದು ಅಥವಾ RTA ಆಕ್ಸಿಡೆಂಟ್ಸ್ ಆಗಿರೋದು, ಟೈಮ್ ಈಸ್ ಮೋಸ್ಟ್ ಪ್ರೀಷಿಯಸ್ ಅಷ್ಟೇ. ಸೊ ಪೇಷಂಟ್ಸ್ಗಳಿಗೆ ಫಸ್ಟ್ ಅಲ್ಲಿ ಅಂತ ಯೋಚನೆ ಮಾಡೋದ್ರಲ್ಲೇ ಟೈಮ್ ಇದಾಗಿರುತ್ತೆ. ಅದಾದಮೇಲೆ ಡಿಸಿಷನ್ ತೊಗೊಂಡು ನೆಕ್ಸ್ಟ್ ಎಲ್ಲೋ ಹೋಗಿ ಇದು ಮಾಡೋಷ್ಟೊತ್ತಿಗೆ ಆಗಿಲ್ಲ, ಈ ಟೈಮ್ ಮೀರೋಯ್ತು ಅನ್ನೋದಕ್ಕಿಂತ ಇಲ್ಲೇ ಚಿಕ್ಕಮಗಳೂರಲ್ಲಿ ನಾವೆಲ್ಲ ಓಪನ್ ಮಾಡಿದ್ದೀವಿ. KRS ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಒಳ್ಳೆ ICU ಫೆಸಿಲಿಟಿ ಇದೆ. ಸೊ ನಾವು ಇಲ್ಲಿ 24/7 ಇಲ್ಲೇ ಅವೈಲೇಬಲ್ ಇರ್ತೀವಿ. ಸೊ ಎಲ್ಲರೂ ಅದನ್ನು ಉಪಯೋಗ ಮಾಡ್ಕೋಬೇಕು. ಥ್ಯಾಂಕ್ ಯು.